ನಮ್ಮ ದೇಶದ ಹೆಮ್ಮೆಯ ಅಭಿಮಾನದ ಕಾರ್ಯಕ್ರಮವಾಗಿರುವಂತಹ ಸ್ವಾತಂತ್ರ್ಯೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳ ಸರಗರ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅತ್ಯಂತ ಉತ್ಸಾಹದಿಂದ ಆಚರಿಸುವಂತಹ ಕಾರ್ಯಕ್ರಮ ಈ ವರ್ಷ ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಕೂಡ 74ನೇ ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅತ್ಯಂತ ಸೀಮಿತವಾದಂತಹ ಜನಗಳೇ ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಆಶೀರ್ವಚನ ನೀಡುತ್ತಿರುವುದು. 1947 14-15 ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ಇಲ್ಲಿಂದ ತೊಲಗಿ ನಾವು ಭಾರತದ ಆತ್ಮಗೌರವದಿಂದ ತಲೆ ಎತ್ತಿರುವಂತಹ ಒಂದು ಕ್ಷಣ. ಆದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ ಆಗಸ್ಟ್ 15 ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಹತ್ವದ ದಿನವಾಗಿದೆ. ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಬಂದದ್ದಲ್ಲ, ಅದರ ಹಿಂದೆ ನೂರಾರು ವರ್ಷಗಳ ಕಾಲ ಹೋರಾಟ, ತ್ಯಾಗ, ಬಲಿದಾನಗಳಿವೆ. ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕಾಗಿ. ವ್ಯಾಪಾರದ ನೆಪದಲ್ಲಿ ಅಧಿಕಾರವನ್ನು ಹೊಂದಿ ಭಾರತೀಯರನ್ನು ಗುಲಾಮರಾಗಿ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಇಲ್ಲಿಯ ಸಂಪತ್ತರೆಲ್ಲರನ್ನ ಕೂಡ ಲೂಟಿ ಹೊಡೆದರು. ಅದಕ್ಕಾಗಿ ಅವರಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿದರು. ಆ ಮೂಲಕ ಬ್ರಿಟಿಷರನ್ನ ಅವರ ಇಂಗ್ಲೆಂಡ್ ದೇಶಗಳನ್ನ ಸಮೃದ್ಧಗೊಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಭಾರತೀಯರನ್ನ ಅತ್ಯಂತ ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ಪರಮ ಪೂಜ್ಯರನ್ನು ಮಾತನ್ನೇ ಹೇಳ್ತಾ ಇದೆ, ಬ್ರಿಟಿಷರ ಒಬ್ಬ ಯಾವುದೇ ಒಬ್ಬ ಜವಾನ ಬಂದರೂ ಕೂಡ ಅವರನ್ನ ಸರ್ದಾರ ಅನ್ನುವಂತೆ ಭಾರತೀಯರು ಕಾಣ್ತಾ ಇದ್ರು ಅಂತೇಳಿ. ಅಷ್ಟು ಮಟ್ಟಿಗೆ ಭಾರತೀಯರು ಬ್ರಿಟಿಷರಿಗೆ ಅಷ್ಟು ಅಧೀನರಾಗಿದೆ. ಅಂತಹ ಒಂದು ಹೀನ ಸ್ಥಿತಿಯಿಂದ ಹೊರಬಂದು ನಾವೆಲ್ಲರೂ ಕೂಡ ಅತ್ಯಂತ ಎತ್ತರದ ತಲೆಯಲ್ಲಿರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದರ ಹಿಂದೆ ಅನೇಕರ ಹೋರಾಟವನ್ನು ಮಾಡಿದ್ದಾರೆ. 1852 ಸಿಪಾಯಿ ದಂಗೆಯಿಂದ ಹಿಡಿದು ಅದಕ್ಕಿಂತಲೂ ಇದರಿಂದ ಅನೇಕರು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವೆಲ್ಲ ಕೇಳಿದರೆ ಲಾಲ್ ಪಾಲ್ ಅನ್ನುವಂಥವು ಅವರು ಕೂಡ ಅನೇಕ ರೀತಿಯ ಹೋರಾಟವನ್ನು ಮಾಡಿಕೊಂಡು ಬರ್ತಾನೆ ಇದೆ. ಆದರೆ 1917-18ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ವಾತಂತ್ರ್ಯೋತ್ಸವದ ಈ ಸಂಗ್ರಾಮದಲ್ಲಿ ಪಾಲ್ಗೊಂಡರು. ಅವರ ನೇತೃತ್ವದಲ್ಲಿ ಅನೇಕ ಚಟುವಟಿಕೆಗಳನ್ನು ಹೋರಾಟವನ್ನು ಮಾಡಿದರು. ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಮಹಾತ್ಮ ಗಾಂಧೀಜಿಯವರಿಗೆ ಈ ಸ್ವಾತಂತ್ರ್ಯದ ಮಹತ್ವ ಗೊತ್ತಾದದ್ದು ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ. ಒಮ್ಮೆ ಅವರು ಜೋಹಾನ್ಸ್ಬರ್ಗ್ನಿಂದ ಪ್ರಯಾಣ ಮಾಡಬೇಕಾದರೆ ಅವರು ಪ್ರಥಮ ದರ್ಜೆ ಟಿಕೆಟ್ ಅನ್ನು ಪಡೆದುಕೊಂಡಿದ್ರು ಕೂಡ ಅವರನ್ನು ಆ ಸ್ಥಾನದಲ್ಲಿ ನೆಲೆಸಿದೆ. ಮಧ್ಯರಾತ್ರಿಯಲ್ಲಿ ಅತ್ಯಂತ ನಡುಗುವ ಚಳಿಯ ಮಧ್ಯದಲ್ಲಿಯೂ ಕೂಡ ಅವರನ್ನ ಆ ಡಬ್ಬಿಯಿಂದ ಹೊರಗೆ ತಳ್ಳಿ ಅವರನ್ನು ಹೊರಗೆ ಸೇರಿಸದೇ ಇರುವಂತಹ ಸನ್ನಿವೇಶ ಇದೆಯಲ್ಲ, ಅದು ಅವರಿಗೆ ಚಳಿಯ ಪ್ರಭಾವವಾಗಿದೆ. ಅಂತ ಅನೇಕ ಘಟನೆಗಳು ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಾಗಿವೆ. ಅಲ್ಲಿಂದ ಬಂದ ಮೇಲೆ ಅವರು ಸ್ವಾತಂತ್ರ್ಯೋತ್ಸವದಲ್ಲಿ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಮೇಲೆ ಒಂದು ಹೊಸ ರೂಪ ಬಂತು. ಗಾಂಧೀಜಿಯವರು ಈ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡ ಮೇಲೆ ಹೊಸ ಶಕ್ತಿ ಹುಡುಕು ಉಂಟಾಯಿತು ಜನಗಳಲ್ಲಿ. ಅವರು ಯಾವುದೇ ಒಂದು ಮಾತು ಹೇಳಿದ್ರೆ ಸಾಕು, ಇಡೀ ಭಾರತೀಯರು ಅದನ್ನ ಚಾಚು ಪಾಲಿಸ್ತಾ ಇದ್ದಾರೆ. ಕಡಂಗಾಂತರ ಚಳವಳಿ ಇರಬಹುದು, ಸತ್ಯಾಗ್ರಹ ಇರಬಹುದು, ಇಂತಹ ಅನೇಕ ಸತ್ಯಾಗ್ರಹಗಳನ್ನು ಮಾಡುವುದರ ಮೂಲಕ ಗಾಂಧೀಜಿಯವರ ಹೋರಾಟವನ್ನು ಮಾಡಿ ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ. ಯಾರಿಗೂ ಹಿಂಸೆ ಆಗಬಾರದು, ನೋವಾಗಬಾರದು, ಯಾವುದೇ ಹಾನಿ ಆಗಬಾರದು. ಆ ರೀತಿ ನೀವು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಗಾಂಧೀಜಿಯವರು ಹೇಳಿದಂಥ ಅಸ್ತ್ರ ಸತ್ಯ ಮತ್ತು ಅಹಿಂಸೆ ಎನ್ನುವಂತಹ ಅಸ್ತ್ರಗಳನ್ನು ಹೇಳಿದರು. ಸೂರ್ಯನೊಳಗಿನ ಸಾಮ್ರಾಜ್ಯವಾಗಿರುವಂತಹ ಇಂಗ್ಲೆಂಡು, ಅಷ್ಟು ಸಬಲವಾಗಿದ್ದಂತಹ ಸಶಸ್ತ್ರದಿಂದ ಕೂಡಿದಂತಹ ಇಂಗ್ಲೆಂಡ್ ದೇಶ ನಮ್ಮ ಗಾಂಧೀಜಿಯವರ ಅಸ್ತ್ರಗಳ ಮುಂದೆ ಅವರು ನಮ್ಮ ಶಕ್ತಿಯನ್ನು ಕಳೆದುಕೊಂಡು ಹಾಗೆ ಜನಗಳು ಇದರಲ್ಲಿ ಹೋರಾಟವನ್ನು ಮಾಡುವುದು.
ನಾವೇನು ಇವತ್ತು ಅನೇಕ ಹೆಸರನ್ನು ಹೇಳ್ತೇವೆ. ನಾವೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಹೆಸರನ್ನು ಹೇಳ್ತೀವಿ, ನೆಹರು ಹೆಸರು ಹೇಳ್ತೀವಿ, ಅನೇಕ ಮಹಿಳೆಯರ ಹೆಸರನ್ನು ಹೇಳ್ತೇವೆ. ಆದರೆ ಇದರ ಜೊತೆಗೆ ಎರೆಮನೆ ಕಾಯಿಯಲ್ಲಿ ಇದ್ದಂತಹ ನಮ್ಮ ದೇಶದ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಎಲ್ಲರೂ ಕುಕ್ಕರವರೆಗೆ ಈ ಸ್ವಾತಂತ್ರ್ಯೋತ್ಸವದ ಹೋರಾಟದಲ್ಲಿ ಪಾಲ್ಗೊಂಡಂತಹ ಹಾಗೆ ಹೋರಾಟವನ್ನು ಮಾಡಿದರ ಫಲವಾಗಿ ಭಾರತೀಯರು ತಮ್ಮ ಬೇಡಿಯನ್ನು ಕಳಚಿಕೊಂಡರು, ಮುಕ್ತವಾದರು. ಆದರೆ ಬೇಡಿ ಕಳಚಿದ್ದು ದೇಶ ಒಡೆಯಿತು ಅನ್ನುವ ಹಾಗಾಯಿತು. ದೇಶ ಒಡೆದರೂ ಕೂಡ ನಾವು ಭಾರತೀಯರು 73 ವರ್ಷಗಳ ಸುದೀರ್ಘವಾದಂತಹ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವಿದ್ದೇವೆ. 73 ವರ್ಷಗಳಿಂದಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದು ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಅನೇಕ ಪ್ರಧಾನಮಂತ್ರಿಗಳು ಅನೇಕರು ಕೂಡ ಹೋರಾಟವನ್ನು ಮಾಡಿ ಅನೇಕ ಯೋಜನೆಗಳನ್ನು ತಂದು ಇಷ್ಟೆಲ್ಲ ಮಾಡುವುದು ಕೂಡ ನಮ್ಮ ದೇಶದ ಸಮಸ್ಯೆಗಳು ಇನ್ನೂ ಕೂಡ ನಮ್ಮ ಮುಂದೆ ಇದ್ದಾವೆ. ಅಂತಹ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನಮ್ಮ ಭಾರತೀಯರಿಗೆ ಒಂದು ಕಾಣುತ್ತೇವೆ, ಏಕತೆ ಎನ್ನುವುದನ್ನು ಕಾಣುತ್ತೇವೆ. ಬಹುಶಃ ಯಾವ ದೇಶದಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಒಂದು ವಾತಾವರಣ ನಮ್ಮ ಭಾರತದಲ್ಲಿ ಇದೆ. ಇಲ್ಲಿ ಅನೇಕ ಪಕ್ಷಗಳಿವೆ, ಅನೇಕ ವಿಧವಾದಂತಹ ಆಚಾರ ವಿಚಾರಗಳಿವೆ. ಅಂಥದ್ರ ಮಧ್ಯದಲ್ಲಿಯೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಭಾವನೆ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯನು ನಾನೊಬ್ಬ ಭಾರತೀಯ ಅನ್ನುವ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಬೇಕಾಗ್ತದೆ. ನಾವೆಲ್ಲ 3 ಮುಖ್ಯವಾದ ವಿಚಾರಗಳನ್ನು ಮರೆಯಬಾರದು. ನಮ್ಮ ದೇಶದ ಧ್ವಜವನ್ನು ಅದನ್ನ ಎತ್ತರದಲ್ಲಿ ಗೌರವದಿಂದ ಕಾಣುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ನಮ್ಮ ದೇಶವನ್ನು ಪ್ರೀತಿಸುವಂತಹ ಮನೋಭಾವ ಇಟ್ಕೊಳ್ಬೇಕು. ನಮ್ಮ ಸಂವಿಧಾನವನ್ನು ಗೌರವಿಸುವಂತಹ ಮನೋಭಾವವನ್ನು ಇಟ್ಕೊಳ್ಬೇಕು. ಈ 3 ನಾವು ಭಾರತೀಯರಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕಾಗಿರುವಂತಹ. ಇವತ್ತು ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ನಾವೇನು ಕೊಡಬಹುದು, ನಾವು ಯಾವ ರೀತಿ ಸೇವೆಯನ್ನು ಮಾಡಬಹುದು ಅನ್ನುವಂತಹ ಚಿಂತನೆಯನ್ನು ನಾವು ಇಟ್ಕೊಳ್ಬೇಕಾಗಿದೆ. ಇದೆಲ್ಲ ಕೇಳಿದ್ದೀರಿ, ಧ್ಯಾನಚಂದ್ರ ಹಾಕಿ ಮಾಂತ್ರಿಕ. ಅವರು ಒಂದು ಸಾಲ 1936ರಲ್ಲಿ ಜರ್ಮನ್ ದೇಶದಲ್ಲಿ ಹಾಕಿಯ ಸ್ಪರ್ಧೆಗೆ ಹೋಗಿರ್ತಾರೆ. ಅಲ್ಲಿ ಜರ್ಮನ್ ದೇಶಕ್ಕೂ ಮತ್ತು ಭಾರತಕ್ಕೂ ಹಾಕಿ ಸ್ಪರ್ಧೆ ಏರ್ಪಟ್ಟಿರ್ತದೆ. ಆ ಸಂದರ್ಭದಲ್ಲಿ ಹಿಟ್ಲರ್ ಅವರನ್ನು ಆಹ್ವಾನ ಮಾಡಿರ್ತಾರೆ. ಅವರು ಸ್ಟೇಡಿಯಂಗೆ ಬಂದಿರ್ತಾರೆ. ಆ ಒಂದು ಆಟವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. 1 ಗೋಲು ಭಾರತಕ್ಕಾಗಿರುತ್ತೆ, 2 ಗೋಲು ಭಾರತಕ್ಕಾಗಿರುತ್ತೆ, 3 ಗೋಲು ಭಾರತಕ್ಕಾಗಿರುತ್ತೆ, 4ನೇ ಗೋಲು ಭಾರತಕ್ಕಾಗಿರುತ್ತೆ. ಅದನ್ನು ನೋಡೋದಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಿಟ್ಲರ್ಗೆ. ಅಲ್ಲಿಂದ ನಿರ್ಗಮಿಸಿದ ನಿರ್ಗಮಿಸಿದ ಮೇಲೆ ಕೂಡ ಆ ಆಟಗಳಿಗೆ ಧ್ಯಾನಚಂದ್ರರು ಮಾಂತ್ರಿಕವಾದಂತಹ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಆಟ ಸೋದರ ಜರ್ಮನಿಗೆ. ಆದ್ಮೇಲೆ ಹಿಟ್ಲರ್ಗೆ ಒಂದು ಆಸೆ ಬರುತ್ತೆ, ಧ್ಯಾನಚಂದ್ರನ್ನ ಭೇಟಿ ಮಾಡಬೇಕು, ಕಳಿಸ್ತಾರೆ. ಅವರು ಕಳಿಸಿದಾಗ ಮಾತುಕತೆ ನಡೀತದೆ. ನೀವು ಹಾಕಿ ಆಡದೇ ಇರಬೇಕಾದ್ರೆ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆರ್ಮಿಯಲ್ಲಿ ನನಗೆ ಡ್ಯಾನ್ಸರ್ ಆಗಿದ್ದೀನಿ. ಆಗ ಅವನು ಒಂದು ಆಮಿಷವನ್ನು ಅವನ ಮುಂದೆ ಹೇಳ್ತಾನೆ, ನೋಡಪ್ಪ ನೀನು ನಮ್ಮ ದೇಶಕ್ಕೆ ಬಂದಿದ್ದೀನಿ, ನನಗೆ ಲೆಫ್ಟಿನೆಂಟ್ ಜನರಲ್ ಮಾಡ್ತೀನಿ ನಾನು ಅಂತ ಮಾತನ್ನು ಹೇಳ್ತಾನೆ. ಮೇಜರ್ ಜನರಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವರಿಗೆ ಆಶ್ಚರ್ಯ ಆಗಿರುತ್ತೆ, ಏನು ಮಾಡಬೇಕು ಅಂತ ತೋರೋದಿಲ್ಲ. ತಕ್ಷಣ ಅವರಿಗೆ ಒಂದು ಪ್ರಜ್ಞೆ ಜಾಗೃತವಾಗ್ತದೆ. ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಆಟ ಆಡ್ತಾ ಇರುವಂತಹದ್ದು ಭಾರತಕ್ಕಾಗಿ, ಭಾರತದ ಜನಗಳಿಗಾಗಿ. ನಾನು ಯಾವುದೇ ದೇಶಕ್ಕಾಗಿ ಅಲ್ಲ, ಮತ್ತೊಂದು ಆಸೆಗಾಗಿ ಹಣಕ್ಕಾಗಿ ಆಟ ಆಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಯಾವುದೇ ವ್ಯಕ್ತಿ ತನ್ನ ಕಾರ್ಯದಲ್ಲಿ ತನ್ನ ಸ್ಥಾನದಲ್ಲಿ ಇದ್ದುಕೊಂಡೇ ದೇಶ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿರುವುದು. ಹಾಗೆ ಇವತ್ತು ಶಿಕ್ಷಕರು ನಿಮ್ಮ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶ ಕಟ್ಟಬೇಕಾದರೆ, ಉತ್ತಮ ವ್ಯಕ್ತಿಗಳನ್ನು ತಯಾರು ಮಾಡಬೇಕಾದರೆ ಅದರ ಜವಾಬ್ದಾರಿ ಶಿಕ್ಷಕರಿಗೆ. ಇವತ್ತಿನ ದಿವಸದಲ್ಲಿ ಹೊಸ ಸವಾಲು ನಿಮ್ಮ ಮುಂದೆ ಇದೆ. ಹೊಸ ಶಿಕ್ಷಣ ನೀತಿ ಜಾರಿ ಆಗ್ತಾ ಇದೆ. ಅನೇಕ ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ಹೊಸ ಯೋಜನೆಗಳನ್ನು ಹಾಕೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಒಂದು ಭದ್ರವಾದಂತಹ ಹೊಸ ದೃಷ್ಟಿಕೋನವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು
ಹೊಸ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿ ನಮ್ಮ ದೇಶದ ಒಂದು ಶಿಕ್ಷಣ ಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಏಕೆಂದರೆ ಶಿಕ್ಷಕರೇ ದೇಶದ ರಕ್ಷಕರು ಅಂತ ಹೇಳಿದ್ದಾರೆ. ನೀವು ಯಾವ ರೀತಿಯ ಮಕ್ಕಳನ್ನು ತಯಾರು ಮಾಡ್ತಾರೋ ಅಂತ ಪ್ರಜೆಗಳು ಬರುತ್ತಾ ಹೋಗ್ತಾರೆ. ಅದಕ್ಕಾಗಿ ಇವತ್ತು ಶಿಕ್ಷಕರ ಮೇಲೆ ದೊಡ್ಡ ಜವಾಬ್ದಾರಿ ಇರುವಂತಹದ್ದು. ದೇಶ ಯಾರ ಕೈಗಿದೆ ಅನ್ನೋ ಪ್ರಶ್ನೆ ಬಂದಾಗ ದೇಶ ರಾಜಕಾರಣಿಗಳ ಕೈಲಿಲ್ಲ, ದೇಶ ಸೈನಿಕರ ಕೈಲಿಲ್ಲ, ದೇಶ ಮತ್ತೊಬ್ಬರ ಕೈಲಿಲ್ಲ, ದೇಶ ಇರುವಂತಹದ್ದು ಶಿಕ್ಷಕರ ಕೈಲಿ ಎನ್ನುವ ಮಾತನ್ನು ಹೇಳ್ತಾರೆ. ಏಕೆಂದರೆ ನೀವು ಯಾವ ರೀತಿ ಮಕ್ಕಳನ್ನ ಅವರ ಜ್ಞಾನಾರ್ಜನೆ ಹೆಚ್ಚಿಸುವುದರ ಜೊತೆಗೆ ಆ ಮಕ್ಕಳಲ್ಲಿ ದೇಶಭಕ್ತಿಯನ್ನ ತುಂಬುವಂತಹ ಕೆಲಸವನ್ನು ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಏನು ಜ್ಞಾನಾರ್ಜನೆ ಹೇಳುವಂತಹ ಮಾತನಾಡಿದೆ, ನೀವೆಲ್ಲರೂ ಕೂಡ ನಾನು ಪಾಠ ಮಾಡುವಂತಹದ್ದು ನನ್ನ ದೇಶಕ್ಕಾಗಿ, ನನ್ನ ಕೆಲಸ ಮಾಡುವಂತಹದ್ದು ನನ್ನ ದೇಶಕ್ಕಾಗಿ ಅನ್ನುವಂತಹ ಸಂಕಲ್ಪದ ಪ್ರಜ್ಞೆ ಮನೆ ಜಾಗೃತವಾದರೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ಇವತ್ತು ನಾವೆಲ್ಲ ಶಿಕ್ಷಕರೇ ಸೇರಿರುವಂತಹ ಶಿಕ್ಷಕರು ತಮ್ಮ ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ತಮ್ಮ ಕರ್ತವ್ಯಗಳನ್ನು ತಾವಿರುವ ಜಾಗದಲ್ಲಿ ದೇಶ ಕಟ್ಟುವಂತಹ ಕೆಲಸ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದರೆ ಅದೇ ಕೊಡುವಂತಹ ದೇಶಕ್ಕೆ ಕೊಡುವಂತಹ ದೊಡ್ಡ ಗೌರವ, ದೊಡ್ಡ ಒಂದು ಶಕ್ತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವು ಪ್ರತಿ ದಿವಸವೂ ಕೂಡ ದೇಶವನ್ನು ಪ್ರೀತಿಸಬೇಕು, ಪ್ರತಿ ಕ್ಷಣವೂ ನಾವು ದೇಶವನ್ನ ನಾವು ನೆನೆಯಬೇಕು. ಆದರೆ ಸ್ವಾತಂತ್ರ್ಯೋತ್ಸವ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕರೆದು ಕೂಡಿ ಇದನ್ನು ಆಚರಿಸುವುದಕ್ಕೆ ಈ ದಿವಸ ಮಾತ್ರ ಸೀಮಿತ ಆಗಿರುವಂತಹದ್ದು. ಜನನೇ ಜನ್ಮ ಭೂಮಿಷ್ಠ ಸ್ವರ್ಗಾದಕ್ಕೆ ಗರಿಯಿಸಿ ಎನ್ನುವ ಮಾತು ಇವೆಲ್ಲ ಕೇಳಿರುವಂತಹದ್ದು, ಸಂಸ್ಕೃತ ಓದಿರುವವರಿಗೆ ಗೊತ್ತಿರುವಂತಹದ್ದು. ರಾಮ ರಾವಣರ ಯುದ್ಧ ಆದ ಮೇಲೆ ಶ್ರೀಲಂಕೆ ಬಹಳ ಸಮೃದ್ಧವಾಗಿ ಚಿನ್ನಮಯವಾಗಿ ಸುವರ್ಣಮಯವಾಗಿ ಲಕ್ಷ್ಮಣ ರಾಮ ಎಲ್ಲ ಯುದ್ಧ ಮುಗಿದ ಮೇಲೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾವು ಭಾರತಕ್ಕೆ ಹೋಗೋದು ಬೇಡ, ಅಯೋಧ್ಯೆಗೆ ಹೋಗೋದು ಬೇಡ, ಅಲ್ಲಿ ಭರತ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ, ನಾವು ಇಲ್ಲೇ ಕೂಡ ಸುಭಿಕ್ಷವಾಗಿ ಶ್ರೀಲಂಕಾ ಅನ್ನೋ ಮಾತನ್ನು ಹೇಳ್ತೀನಿ. ಆಗ ಹೇಳ್ತೇನೆ ರಾಮ, ಅಭಿಸ್ವರ್ಣಮೀ ನನಗೆ ನಾನೇ ವಚಿತ ಲಕ್ಷ್ಮಣ ಜನನೇ ಜನ್ಮ ಭೂಮಿಷ್ಠ ಸ್ವರ್ಗಾದಕ್ಕೆ ಗರಿಯಿಸಿ ಅನ್ನೋ ಮಾತನ್ನು ಹೇಳ್ತೇನೆ. ಅಂದು ಅವರು ಹೇಳಿದ ಮಾತು ಎಂದೆಂದಿಗೂ ನಮಗೆ ಬೇಕಾಗಿರುವಂತಹದ್ದು, ಕೇವಲ ಅಂದಿಗೆ ಮಾತ್ರ ಸೀಮಿತ ಅಲ್ಲ. ನಮಗೆ ಯಾವ ದೇಶ, ಯಾವುದೇ ಬೇರೆ ವಸ್ತುಗಳು ಯಾವುದೇ ಇದ್ರೂ ಕೂಡ ಅದೆಷ್ಟೇ ದೊಡ್ಡದಾಗಿರೋದು ನಮ್ಮ ದೇಶದ ಮುಂದೆ ತುಂಬಾ ಮುಖ್ಯವಾಗಬೇಕಾಗುತ್ತೆ. ಹಾಗೆ ಅವನು ಹೇಳಿದಾಗ ಲಕ್ಷ್ಮಣ ಎಚ್ಚೆತ್ತುಕೊಳ್ತಾನೆ, ಅವಳನ್ನ ನಾವು ಹೋಗೋಣ ನಡಿ ಅಯೋಧ್ಯೆಗೆ ಅಂತ ಕರ್ಕೊಂಡು ಬರ್ತಾನೆ. ಆ ರೀತಿಯ ಭಾವನೆ ದೇಶದ ಬಗ್ಗೆ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗಿರುವಂತಹದ್ದು. ಏನು ಹಿರಿಯರು ಹೋರಾಟ ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿ ನಮ್ಮ ಕೈಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಬರುತ್ತಲ್ಲ, ಅನೇಕರು ಪ್ರಾಣವನ್ನು ಕೊಟ್ಟಿದ್ದಾರೆ. ಅವರ ಪ್ರಾಣ ತ್ಯಾಗ, ಅವರ ಸರ್ವಸ್ವವನ್ನು ಅರ್ಪಿಸಿದ್ದಾರೆ, ಮಠಮಾನ್ಯಗಳನ್ನ ಕಳೆದುಕೊಂಡಿದ್ದಾರೆ, ಎಲ್ಲವನ್ನ ಕಳೆದುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಾವೆಲ್ಲ ಸುಕೃತಿಗಳು, ಯಾಕೆಂದ್ರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ಯಾರು ನಾವೆಲ್ಲ ಸ್ವಾತಂತ್ರ್ಯೋತ್ತರದ ಈ ಸಂದರ್ಭದಲ್ಲಿ ಜನಿಸಿರುವಂತಹ ನಮ್ಗೆ ಯಾರಿಗೂ ಕೂಡ ಆ ಒಂದು ಭಾರತದ ಅನುಭವ ನಮ್ಗೆ ಯಾರಿಗೂ ಇಲ್ಲ. ನಾವೆಲ್ಲ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಹುಟ್ಟಿಗೆ ಬದುಕ್ತಾ ಇದ್ದೇವೆ. ಆದರೆ ಆ ಸಂಭ್ರಮದೊಳಗೆ ನಾವು ಹಿರಿಯರ ತ್ಯಾಗವನ್ನ, ಅವರ ಸೇವೆಯನ್ನು ನಾವು ಯಾವತ್ತೂ ಮರೆಯಬಾರದು. ಅವರ ತ್ಯಾಗ, ಅವರ ಬಲಿದಾನ, ಅವರ ಸೇವೆಯಿಂದ ನಾವು ಎಷ್ಟು ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ದೇಶ ರಕ್ಷಣೆ ಮಾಡುವಂತಹ ಯೋಧರನ್ನು ನಾವು ಗೌರವದಿಂದ ಕಾಣಬೇಕಾಗಿದೆ. ನೀವೆಲ್ಲ ನೋಡ್ತಾ ಇರ್ತೀರಿ, ಯೋಧರು ಹೇಗೆ ನಮ್ಮ ದೇಶವನ್ನ ಪರಕೀಯ ದಾಳಿಯಿಂದ ಅಥವಾ ಶತ್ರುಗಳಿಂದ ರಕ್ಷಣೆ ಪಡೆಯಲಿಕ್ಕೆ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿವಸ ಅಂತ ಯೋಚನೆ ಮಾಡಬೇಕಾಗ್ತದೆ. ನೀವೆಲ್ಲ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮನ್ನೇನಾದರೂ ಕಾಶ್ಮೀರದ ಅರೇಬಿಯಲ್ಲಿ ಎಲ್ಲೋ ದೊಡ್ಡ ಒಂದು ಡಿಗ್ರಿ ಕಡಿಮೆ ಇರುವಂತಹ ಶೀತ ಪ್ರದೇಶದಲ್ಲಿ ನಮ್ಮನ್ನು ಹಿಡಿಯಿದ್ರೆ ನಾವು ಯಾರೂ ಒಂದು ಕ್ಷಣವಿರಲಿಕ್ಕೆ ಸಾಧ್ಯ ಇಲ್ಲ.
ಅಂಥ ಒಂದು ಪ್ರತಿ ಸನ್ನಿವೇಶವನ್ನ ಲೆಕ್ಕಿಸಿದ್ರೆ ಅವೆಲ್ಲವನ್ನ ತ್ಯಾಗ ಮಾಡಿದ್ರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದೊಳಗೆ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೊಡುವಂತಹ ರೈತರು ನಮಗೆ ಅನ್ನವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ರೈತ ನಮ್ಮ ದೇಶದ ಇವೆಲ್ಲರನ್ನ ಇಟ್ಕೊಂಡೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಮಾತನ್ನು ಹೇಳಿದರು. ಆನಂತರ ವಾಜಪೇಯಿ ಅವರು ಜೈ ವಿಜ್ಞಾನ ಅನ್ನುವಂತಹ ಮಾತನ್ನು ಹೇಳಿದರು. ಈಗ ಹೇಳಬೇಕಾಗ್ತದೆ ಜೈ ಕೋವಿಡ್ ವಾರಿಯರ್ಸ್ ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶ ಪ್ರಪಂಚವೇ ಈ ಒಂದು ಸಾಂಕ್ರಾಮಿಕ ರೋಗಕ್ಕೆ ಒಳಗಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಸ್ಥಗಿತಗೊಂಡು ಜೀವ ಉಳಿಸಿದ್ರೆ ಸಾಕು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಮಗೆ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತಾ ಇದೆ, ಆರ್ಥಿಕವಾಗಿ ಹಿಂದುಳಿತಾ ಇದ್ದೇವೆ. ಆದರೆ ಒಂದನ್ನು ತಿಳ್ಕೊಳ್ಬೇಕು, ಎಷ್ಟೇ ಸಮೃದ್ಧವಾದ ಆರ್ಥಿಕತೆ ಇದ್ದು ಜನ ಇಲ್ಲದೆ ಹೋದರೆ, ಆರೋಗ್ಯ ಇಲ್ಲದೆ ಹೋದರೆ ಅದೇನಕ್ಕೂ ಪ್ರಯೋಜನ ಆಗಿದೆ. ಯಾವುದೇ ಆರೋಗ್ಯ ನಮಗೆ ಆರ್ಥಿಕವಾಗಿ ಸಂಬಂಧ ಅಂದೇ ಹೋದರೂ ಕೂಡ ನಾವೆಲ್ಲ ಆರೋಗ್ಯವಾಗಿದ್ದರೆ ಅದೇ ನಮ್ಮ ದೇಶಕ್ಕೆ ಒಂದು ಶಕ್ತಿಯಾಗಿರ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಅನೇಕ ಕಷ್ಟಗಳು ಬಂದಿದ್ದರೂ ಕೂಡ ಆ ಕಷ್ಟಗಳ ಮಧ್ಯದಲ್ಲಿ ನಾವು ಬದುಕನ್ನು ನಡೆಸುವಂತಹ ಜೀವನ ನಡೆಸಬೇಕಾಗ್ತದೆ. ಸರ್ಕಾರವನ್ನು ಅನ್ನದವರೆಗೆ ನಮಗೆ ಅನೇಕ ನಿಯಮಗಳನ್ನು ಪಾಲನೆ ಮಾಡುವುದು, ಲಾಕ್ಡೌನ್ ಅನ್ನು ವಿಧಿಸುವುದು, ಅಲ್ಲಾಗಲು ತೆಗೆದು ಕೊನೆಗೆ ಏನಿರಲ್ಪ ರೋಗದ ಜೊತೆ ಬದುಕಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು. ಅಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇದು ಒಂದಿಷ್ಟು ಹೋರಾಟಗಳು, ಆ ಹೋರಾಟವನ್ನು ಮಾಡಿ ನಾವು ಅದನ್ನು ಹೋಗಲಾಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ, ಈ ಕೊರೋನಾ ಸಂದರ್ಭದಲ್ಲಿ ಉಳಿದಂತಹ ಆರೋಗ್ಯ ಇಲಾಖೆಯ ಕೆಲಸ ಮಾಡುವಂತಹ ವೈದ್ಯರಿರ್ಬೋದು, ಶುಶ್ರೂಷೆಯರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಪೊಲೀಸರಿರ್ಬೋದು, ಇವರೊಂದಷ್ಟು ಜನ ಎಲ್ಲರೂ ಒಳಗಿದ್ದರೂ ಕೂಡ ಎಲ್ಲರೂ ಸುರಕ್ಷಿತವಾಗಿ ಒಳಗಿರೋಣ ಅಂತಿದ್ರೆ ಅವೆಲ್ಲವನ್ನ ಬದಿಬಂದಿ ಹೊರಗೆ ಬಂದು ಜನರ ಸೇವೆಯನ್ನು ಮಾಡುವಂತಹ ಅವರು ಈ 4-5 ಗುಂಪಿನವರು, ಅವರನ್ನು ನಾವು ಯಾವತ್ತೂ ಸ್ಮರಿಸಿಕೊಳ್ಬೇಕು. ಅದಕ್ಕಾಗಿ ಇವತ್ತು ಈ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ನರೇಂದ್ರ ಮೋದಿ ಹೇಳಿದರು. ನೀವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕಾದ್ರೆ ಈ ಕೋವಿಡ್ ವಾರಿಯರ್ಸ್ ಏನಿದ್ದಾರೆ ಅವರನ್ನು ಕರೆಸಿ ಸನ್ಮಾನ ಮಾಡಬೇಕು. ಆ ರೀತಿ ನೀವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿರುವಂತಹದ್ದು, ಅದನ್ನು ಸ್ಮರಿಸಿಕೊಳ್ಬೇಕಾಗಿರುವಂತಹದ್ದು ನಮ್ಮ ಜವಾಬ್ದಾರಿ. ಆ ರೀತಿಯಲ್ಲಿ ಸೇವೆ ಸಲ್ಲಿಸಿದ ನಮ್ಮ ಮಠದ ಸರ್ಕಾರಿ ಆಸ್ಪತ್ರೆ ಕೆಲಸ ನಿರ್ವಹಿಸಿದಂತಹ ಸಿಬ್ಬಂದಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ನಿಜಕ್ಕೂ ಕೂಡ ಅವರ ಸೇವೆ ಶ್ಲಾಘನೀಯವಾಗಿರುವಂತಹದ್ದು. ಅವರ ಸೇವೆ ನಮ್ಮ ದೇಶಕ್ಕೆ ಯಾವತ್ತೂ ಇರಲಿ. ಈ ಒಂದು ಕೊರೋನಾ ವೈರಸ್ ಆದಷ್ಟು ಬೇಗ ನಮ್ಮ ದೇಶದಿಂದ ಹೊರಗೆ ಹೋಗಲಿ, ಜನಗಳು ನಿರ್ಭೀತಿಯಿಂದ ಬದುಕನ್ನು ಮಾಡುವಂತಹ ವಾತಾವರಣ ನಿರ್ಮಾಣ ಆಗಲಿ, ಆದಷ್ಟು ನಮ್ಮ ಶಾಲೆಗಳು ಬೇಗ ತೆರೆಯುವಂತಹ ವಾತಾವರಣವಾಗಲಿ. ಒಂದು ಮಕ್ಕಳಿಂದ ಶಿಕ್ಷಕರು ಇವರಿಗೆ ಬಹಳ ವ್ಯತ್ಯಾಸವಾಗುತ್ತದೆ. ಈ ವರ್ಷ ಏನಾಗ್ತದೆ ಅಂತ ಗೊತ್ತಿಲ್ಲ, 0 ಇಯರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಲೆ ತೆಗೆಯಲಿಕ್ಕೆ ಇನ್ನು ಯಾವಾಗ ತೆಗೆದರೆ ಅನಿಶ್ಚಿತವಾಗಿರುವಂತಹ ಮುಂದುವರಿತಾನೆ ಇದೆ. ಆದ್ರಿಂದ ಹೀಗಾಗಿ ಅರ್ಧ ವರ್ಷ ಕಳೆದಂಗೆ ಆಗೋದು ಹೆಚ್ಚು ಕಡಿಮೆ. ಆ ರೀತಿ ಅರ್ಧ ವರ್ಷದಲ್ಲಿ ಅರ್ಧ ಸಿಲೆಬಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೂ ಈ ಪರಿಸ್ಥಿತಿಯಿಂದ ಹೊರಬರಬೇಕು, ಅನಿವಾರ್ಯ. ಈ ವರ್ಷ ಎಲ್ಲ ಹೊರಡಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ಅದನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ವೆಂಕಟರಾಜರು ಹೇಳಿದರು, ನಮ್ಮ ಮಠದ ಇತಿಹಾಸದಲ್ಲಿ ಇದೇ ಮೊದಲು ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂತಹದ್ದು. ಪ್ರತಿ ವರ್ಷ ನಾವು ಮಂತ್ರಿಗಳನ್ನು ಆಹ್ವಾನ ಮಾಡ್ತೀವಿ, ಅವರಿಗೆ ಧ್ವಜಾರೋಹಣ ಮಾಡಿ ಪರಿಸಜ್ಜನ ಮಾಡಿ ಗೌರವ ರಕ್ಷಣೆ ಸ್ವೀಕಾರ ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ಮಕ್ಕಳು ಇಲ್ಲ, ಅವರನ್ನು ಕರೆಯುವಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ನನಗೆ ಈ ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತಹದ್ದು ನನಗೆ ತುಂಬಾ ಅಭಿಮಾನ ಹೊಂದಿರುವಂತಹದ್ದು, ಅವಕಾಶ ಗಟ್ಟಿಯಾಗಿದೆ ಎನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ನಾವೆಲ್ಲರೂ ಭಾರತವನ್ನು ಪ್ರೀತಿಸೋಣ, ನಾವೆಲ್ಲರೂ ಭಾರತೀಯರಾಗೋಣ. ಭಾರತ ಮಾತೆ ನಮ್ಮ ತಾಯಿ ಎಂಬ ಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕುವಂತಹ, ಪರಸ್ಪರ ಯಾವತ್ತೂ ಕೂಡ ಸಹಕಾರ ಮನೋಭಾವವನ್ನು ಬದುಕುವಂತಹ ಎಲ್ಲರನ್ನ ಗೌರವಿಸೋಣ. ನಾವು ಬದುಕೋಣ, ಇನ್ನೊಬ್ಬರ ಬದುಕಕ್ಕೆ ಬಿಡೋಣ, ಅಷ್ಟೇ ಅಲ್ಲ ಬದುಕಕ್ಕೆ ಸಹಾಯ ಮಾಡೋಣ ಅನ್ನುವಂಥ ಮನೋಭಾವ ನಮ್ಮೆಲ್ಲರಲ್ಲಿ ಯಾವತ್ತೂ ಜಾಗೃತವಾಗಿರಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಎಲ್ಲರಿಗೂ ಶುಭ ಕೋರಿ ಮಾತನಾಡ್ತೀನಿ.